ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ 10 ಮುಗಿದಾಯಿತು. ಕಾರ್ತಿಕ್ ಮಹೇಶ್ ವಿನ್ನರ್ ಆಗಿ ಹೊರಹೊಮ್ಮೆ ಆಯಿತು. ಆದರೆ ಹೊರಗಡೆ ಬಂದ ಮೇಲೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಲ್ಲಿ ಸಖತ್ ಸುದ್ದಿ ಮಾಡಿದಂತಹ, ಒಳಗಡೆ ಇದ್ದಾಗಲೂ ಕೂಡ ಸಖತ್ ಸುದ್ದಿ ಮಾಡಿರುವಂತಹ ವರ್ತೂರ್ ಸಂತೋಷ್ ಒಬ್ಬರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವರ್ತೂರ್ ವಾರ್ನಿಂಗ್ ಕೊಟ್ಟಿರೋದು ಯಾರಿಗೆ, ಅದನ್ನ ಇವತ್ತಿನ ಈ ಎಪಿಸೋಡಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಸೊ ವರ್ತೂರ್ ಸಂತೋಷ್ ಹಳ್ಳಿಕಾರ್ ಒಡೆಯ ಸಿಕ್ಕಾಪಟ್ಟೆ ಅಭಿಮಾನಿಗಳನ್ನ ಹೊಂದಿರುವಂತಹ ಬಿಗ್ ಬಾಸ್ನ ಒಬ್ಬ ಸ್ಪರ್ಧಿ. ಸೊ ಅವ್ರು ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಸಖತ್ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ರು. ಬಿಗ್ ಬಾಸ್ ಹೋಗಿ ಬಂದ ಮೇಲೆ ಮನೆಗೂ ಕೂಡ ವರ್ತೂರ್ ಸಂತೋಷ್ ಯಾರು ಅನ್ನೋದು ಗೊತ್ತಾಯ್ತು. ಸೊ ವರ್ತೂರ್ ಸಂತೋಷ್ ಮನೆಯೊಳಗೆ ಹೋದಂತಹ ಸಂದರ್ಭದಲ್ಲಿ ಹೊರಗಡೆ ಅಂದ್ರೆ ಹೊರ ಜಗತ್ತಿನಲ್ಲಿ ಅವರ ಮದುವೆ ವಿಚಾರವಾಗಿ, ಅವರ ವೈವಾಹಿಕ ಜೀವನ ಹೇಗೆ ಮುರಿದು ಬಿತ್ತು ಅನ್ನೋ ವಿಚಾರವಾಗಿ ಒಂದಷ್ಟು ಚರ್ಚೆ ದೊಡ್ಡ ಮಟ್ಟದಲ್ಲೇ ಆಯಿತು. ಅವರಿಗೆ ಹೆಣ್ಣನ್ನ ಕೊಟ್ಟಂತಹ ಅಂದ್ರೆ ಅವರ ಹೆಂಡತಿ ಮನೆಯವರು ಅವರೆಲ್ಲ ಯಾವ ರೀತಿಯಾಗಿ ಅವರ ವಿರುದ್ಧ ಮಾತನಾಡಿದ್ರು ಅದೆಲ್ಲವನ್ನ ಕೂಡ ನಾವು ನೋಡಿದ್ವಿ. ಅಂದ್ರೆ ಅಥವಾ ಒಬ್ಬ ಡ್ರಗ್ ಅಡಿಕ್ಟ್ ಅನ್ನೋದಾಗಿರ್ಲಿ, ಅಥವಾ ಆತನ ಬಗ್ಗೆ ಒಂದಷ್ಟು ಕಮೆಂಟ್ಸ್ಗಳನ್ನ, ನೆಗೆಟಿವ್ ಕಮೆಂಟ್ಸ್ಗಳನ್ನ ವರ್ತೂರ್ ಸಂತೋಷ್ ಅವರ ಬಗ್ಗೆ ಮಾಡ್ತಾನೆ ಇದ್ರು. ಅವರಿಗೆ ದುಶ್ಚಟಗಳ ದಾಸ, ಹೀಗೆಲ್ಲ ಒಂದಷ್ಟು ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ರು. ಸೊ ಇದನ್ನ ವರ್ತೂರ್ ಸಂತೋಷ್ ಅವರ ಮನೆಯವರು ಅಲ್ಲಗಳೆದ್ರು ಕೂಡ ವರ್ತೂರ್ ಈ ಬಗ್ಗೆ ಎಲ್ಲಿಯೂ ಕೂಡ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿರಲಿಲ್ಲ. ಸೊ ಹೊರಗಡೆ ಬಂದ ಮೇಲೆ ಅವರ ಅಭಿಮಾನಿಗಳ ಜೊತೆ ಒಂದು ವಿಡಿಯೋ ಮಾಡ್ತಾರೆ. ಆ ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ವರ್ತೂರ್ ಸಂತೋಷ್ ಅವ್ರು ಹೇಳ್ತಾರೆ, ನನ್ನ ಬಗ್ಗೆ ಮಾತಾಡಿದವ್ರ ಬಗ್ಗೆ ನಾನೀಗ ಅವ್ರ ಹೆಸರು ಕೂಡ ಎತ್ಕೊಳ್ಳಲ್ಲ, ಅವ್ರ ಹೆಸರನ್ನ ತಗೊಳ್ಳೋ ಅರ್ಹತೆ ಕೂಡ ಅವ್ರಿಗಿಲ್ಲ. ಯಾಕಂದ್ರೆ ಅವ್ರ ಹೆಸರನ್ನ ತಗೊಂಡು ಸುಮ್ಮನೆ ನಾವ್ಯಾಕೆ ಅವ್ರಿಗೆ ಹೈಪ್ ಕೊಡಬೇಕು, ಸುಮ್ಮನೆ ನಾವ್ಯಾಕೆ ಅವ್ರನ್ನ ಹೈಲೈಟ್ ಮಾಡಬೇಕು, ಅದಕ್ಕೆ ಕೂಡ ಅವ್ರು ಯೋಗ್ಯರಲ್ಲ, ಅಯೋಗ್ಯರು. ಸೊ ಅವ್ರ ಹೆಸರನ್ನ ನಾನು ಎಲ್ಲೂ ತಗೊಳ್ಳಲ್ಲ. ನನ್ನ ಬೆಂಬಲಿಗರಾದಂತಹ ನೀವು ಕೂಡ, ನನ್ನ ಅಭಿಮಾನಿಗಳು ನೀವಲ್ಲ, ನೀವು ಕೂಡ ಅವ್ರಗಳ ಬಗ್ಗೆ ಎಲ್ಲೂ ಸ್ಟೇಟ್ಮೆಂಟ್ ಕೊಡಬೇಡಿ. ನಾನು ಒಳಗಡೆ ಇದ್ದಾಗ ಜನಕ್ಕೆ ನಾನೇನಂತ ಗೊತ್ತಿದೆ. ಸೊ ಹೊರಗಡೆ ಬಂದ್ಮೇಲೆ ಅವ್ರ ಬಗ್ಗೆ ನಾನು ಮಾತಾಡ್ತಾ ಕೂರೋಕೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಅರ್ಹತೆ ಇಲ್ಲ. ಕೆಸರಿಗೆ, ಕೊಚ್ಚೆಗೆ ನಾವೇನಾದ್ರೂ ಕಲ್ಲು ಹಾಕಿದ್ರೆ ಅದು ನಮಗೆ ಸೇರುತ್ತೆ. ಅದ್ರ ಬದಲು ಅಂತಹ ಕೆಸರನ್ನ, ಅಂತಹ ಕೊಳಕನ್ನ ಮೆಟ್ಲಿಕ್ಕೆ ಅಂತಾನೆ ಚಪ್ಪಲಿ ಅನ್ನೋದು ಒಂದಿದೆ, ದೇವ್ರು ಕೊಟ್ಟಿದ್ದಾನೆ, ಅದನ್ನ ಹಾಕೊಂಡು ಮೆಟ್ಕೊಂಡು ಹೋಗ್ತಾ ಇರೋಣ ಅನ್ನುವಂತಹ ಒಂದು ಖಡಕ್ ಮಾತನ್ನ ವರ್ತೂರ್ ಸಂತೋಷ್ ಅವರು ಆಡಿರುವಂತದ್ದು. ಸದ್ಯ ಹಳ್ಳಿಕಾರ್ ಒಡೆಯನ ಈ ಒಂದು ಕೌಂಟರ್ಗೆ ಎಲ್ಲರೂ ಕೂಡ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಯಾಕಂದ್ರೆ ಯಾವುದೋ ಒಂದು ಹೆಣ್ಮಗಳ ಬಗ್ಗೆ, ಅಂದ್ರೆ ಅವ್ರ ಮದುವೆ ಆಗಿರುವಂತಹ ಹುಡುಗಿ ಆದ್ರೂ ಕೂಡ ಆಕೆಯ ಬಗ್ಗೆ ಎಲ್ಲೂ ನೆಗೆಟಿವ್ ಮಾತಾಡದೆ ಏನ್ ಹೇಳಬೇಕು ಅದನ್ನ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅವರ ವಿರೋಧಿಗಳಿಗೆ, ಅವರನ್ನ ದ್ವೇಷಿಸುವವರಿಗೆ ಹೇಗೆ ವಾರ್ನಿಂಗ್ ಕೊಡಬೇಕು ಅದೇ ರೀತಿಯಾಗಿ ಪರೋಕ್ಷವಾಗಿ ಹಳ್ಳಿಕಾರ್ ವಾರ್ನಿಂಗ್ ಕೊಟ್ಟಿರೋದು. ಈಗ ಇರುವಂತಹ ಸಿಚುವೇಶನ್ ಅಲ್ಲಿ ನನ್ನ ಬಗ್ಗೆ ಮಾತಾಡಿದ್ರೆ ಜನನೇ ಹೊಡಿತಾರೆ ಅನ್ನೋ ತರ ಮಾತಾಡಿದ್ರು. ಅಂದ್ರೆ ವರ್ತೂರ್ಗೆ ಅಷ್ಟೊಂದು ಅಭಿಮಾನಿಗಳಿದ್ದಾರೆ. ವರ್ತೂರ್ ಬಗ್ಗೆ ಈಗ ಯಾರಾದ್ರೂ ನೆಗೆಟಿವ್ ಆಗಿ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಅವ್ರ ವಿರುದ್ಧನೇ ಜನ ಮಾತಾಡೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದನ್ನೇ ವರ್ತೂರ್ ಸಂತೋಷ್ ಅವರು ಕೂಡ ಹೇಳಿರುವಂತದ್ದು. ಬಟ್ ವರ್ತೂರ್ ಸಂತೋಷ್ ಅವರು ಆಚೆ ಬಂದ್ಮೇಲಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕ್ರೇಜ್ ಜಾಸ್ತಿ ಆಗಿದೆ. ಅವ್ರನ್ನ ಎಲ್ಲಿ ನೋಡಿದ್ರು ಅಲ್ಲಿ ಹಾರ ಹಾಕ್ತಾ ಇದ್ದಾರೆ. ಸೊ ಹಳ್ಳಿಕಾರ್ ಒಡೆಯ ಹಳ್ಳಿಕಾರ್ ರೇಸ್ ಅನ್ನ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾರ್ಚ್ ಅಲ್ಲಿ. ಸೊ ಅದು ಯಾವ ರೀತಿಯಾಗಿ ಸಾಗುತ್ತೆ, ಕಿಚ್ಚ ಸುದೀಪ್ ಸರ್ನ ಕೂಡ ಗೆಸ್ಟ್ ಆಗಿ ಕರಿತೀನಿ ಅಂತ ಹೇಳಿದ್ದಾರೆ. ಸೊ ಆ ಹಳ್ಳಿಕಾರ್ ಸಂತತಿಯನ್ನ ಬೆಳೆಸುವಂತಹ ಒಂದು ಒಳ್ಳೆ ಮನಸ್ಸು ವರ್ತೂರ್ ಸಂತೋಷ್ ಅವ್ರಿಗಿದೆ. ಸೊ ಅವರ ಆ ಒಂದು ಏನೋ ಅವರ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಸು ಅದೇ ತರಹ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಆಗಲಿ. ಇದೇ ರೀತಿ ಹಳ್ಳಿಕಾರ್ ಅವರು ಮುನ್ನುಗ್ಲಿ, ಒಂದೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೂಡ ಮಾಡುವಂತಾಗ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿರೋ ವರ್ತೂರ್ ಸಂತೋಷ್ ಈಗ ಬಿಗ್ ಬಾಸ್ ಮೂಲಕ ಪ್ರತಿ ಮನೆಗೂ ಕೂಡ ರೀಚ್ ಆಗಿದ್ದಾರೆ. ಸೊ ಅದೇ ರೀತಿ ಅವರು ಇನ್ನ ಜಾಸ್ತಿ ಹೆಸರು ಮಾಡುವಂತಾಗ್ಲಿ ಅನ್ನೋದೇ ನಮ್ಮ ಆಶಯ. ನೀವೇನಾದ್ರೂ ವರ್ತೂರ್ ಸಂತೋಷ್ ಅವರ ಅಭಿಮಾನಿ ಆಗಿದ್ರೆ